ಪ್ರತಿಯೊಂದು ಶಿಲ್ಪನೂ ಶಾಸ್ತ್ರ ರೀತಿಯಾಗುವಂಥದ್ದು. ಒಂದೊಂದು ಮೂರ್ತಿ ಮಾಡಬೇಕಾದ್ರೆ ಆ ಮೂರ್ತಿಗೆ ಧ್ಯಾನ ಶ್ಲೋಕ ಇರುತ್ತೆ. ಒಂದು ರಾಮರು ಮಾಡಬೇಕಾದ್ರೆ ವಾಮಿ ಕೋದಂಡ ದಂಡೇ ರಿಜಕರ ಕಮಲೆ ದಕ್ಷಿಣೇ ಬಾಣಮೇಕಂ ಪಶ್ಚಾತ್ ಭಾಗೇತು ನಿತ್ಯಂ ತಥತಮಭಿಮತಂ ತಾಸೀ ತೂಣೀರವಾಣಂ ವಾಮೇ ವಾಮೇ ಕಲಾಭ್ಯಾಂ ಸಹ ಮಿಳಿತತರಂ ಜಾನಕೀ ಲಕ್ಷ್ಮಣಾಭ್ಯಾಂ ಶ್ಯಾಮಂ ರಾಮಂ ಭಜೆ. ಪುಂಶಿಲೆ ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತ ಇದೆ. ಆ ತರ ಇದೆ. ಅಂದ್ರೆ ಪುಂಶಿಲೆಯಲ್ಲಿ ನಾದ ಜಾಸ್ತಿ ಬರುತ್ತೆ. ಶಿಲಾ ಮಾಧ್ಯಮದಲ್ಲಿ ಮೂರ್ತಿ ರಚನೆ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಒಂದೇನಾದ್ರೂ ಲೋಪ ಆದ್ರೂ ಇಡೀ ಬಿಂಬನ ಅದು ರಿಜೆಕ್ಟ್ ಅಂತ ಹೇಳುತ್ತೆ ಶಾಸ್ತ್ರ. ಒಪ್ಪೋದೇ ಇಲ್ಲ. ಭಿನ್ನ ಮೂರ್ತಿ, ಅದಕ್ಕೆ ಪೂಜೆಗೆ ಅರ್ಹತೆ ಇಲ್ಲ, ಅದರ ನೀನು ಸ್ಥಾಪನೆ ಮಾಡಬೇಡ ಅಂತ ಹೇಳುದು. ದಂತ ಶಪಾಶಂ ವನ್ಹಿನಯನಂ ಗಣನಾಥ ಸ್ವರೂಪಂ ಅಂತ. ಒಂದು ವಿನಾಯಕ ಮಾಡಬೇಕಾದ್ರೆ ಅವಾಗ ಏನ್ ಮಾಡ್ತೀವಿ, ಇದನ್ನ ಭಾಗ ಮಾಡ್ಕೊಳ್ತೀವಿ. 5 ಭಾಗ ಮಾಡ್ಕೊಳ್ತೀವಿ. ಪಂಚತಾಳ ಅಂದ್ರೆ ಒಂದು 5 ತರ ಬರಬೇಕು. ಹೀಗೆ 5 ಭಾಗ ಮಾಡಿ ಆಮೇಲೆ ಇದನ್ನ ಡ್ರಾಯಿಂಗ್ ಮಾಡ್ತೀವಿ. ಇದನ್ನ ರಫ್ ಹೊಡಿಲಿಕ್ಕೆ ನಾವು ಫಸ್ಟ್ ಪ್ರಾರಂಭ ಮಾಡ್ತೀವಿ. ನೋಡಿ, ಇವಾಗ ಗಣೇಶನ್ ಮಾಡ್ತೀವಿ. ಈ ಗಣೇಶ ಮಾಡ್ತಾ ಇದೀವಿ ಅಂದ್ರೆ ಈ ಕಲೆ ಬರಬೇಕಾದ್ರೆ ಮಾಡುವಂತ ಶಿಲ್ಪಿ ಮೊದಲು ಚಿತ್ರಕಾರನಾಗಿರ್ಬೇಕು. ಅಯೋಧ್ಯ ಮೂರ್ತಿನ ಕೆತ್ತಿದ್ರಲ್ಲ ಅರುಣ್ ಯೋಗಿರಾಜ್ ಅಂತ, ಅವರು ಎಲ್ಲ ನಿಮ್ಗೆ ಪರಿಚಯ. ಆಮೇಲೆ ಅವರ ತಂದೆ, ಅವರ ತಾತ ಅವರು ಬಸವಲಿಂಗಾಚಾರ್ ಅಂತ, ಬಸಪ್ಪಾಚಾರ್ ಅಂತ ಅವರು ನಮ್ಮ. ಆಮೇಲೆ ಹಾಲಲ್ಲಿ ಜಲಾಧಿವಾಸ, ಕ್ಷೀರಾಧಿವಾಸ, ಧಾನ್ಯಾಧಿವಾಸ, ಪುಷ್ಪಾಧಿವಾಸ, ವಸ್ತ್ರಾಧಿವಾಸ ಅಂತ 4-5 ಅಧಿವಾಸಗಳು ಮಾಡಬೇಕು. ಕಡಿಮೆ ಅಂತ ಹೇಳಿದ್ರೆ 3 ಅಧಿವಾಸಗಳಾದ್ರೂ ಮಾಡಬೇಕು. ಇದೇನು ಬರೀ ಕಲ್ಲಲ್ಲ, ಇದು ಸಾಕ್ಷಾತ್ ಪ್ರಾಣ ಇರುವಂತಹ ಮೂರ್ತಿಗಳಿವೆಲ್ಲ. ನಾವು ಪ್ರಾಣನೇ ಕೊಟ್ಟಿರ್ತೀವಿ. ಅದು ಇನ್ನಷ್ಟು ತೇಜಸ್ ಬರ್ಬೇಕಾದ್ರೆ ಇದ ಕುಂಭಾಭಿಷೇಕ ಆಗುತ್ತೆ ನೋಡಿ, ಆವಾಗ್ಲೇ ಅದಕ್ಕೆ ಪರಿಪೂರ್ಣವಾಗಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಭಿನ್ನ ಮತ್ತು ವಿಶಿಷ್ಟವಾದಂತಹ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿರುವಂತಹ ವಿಶ್ವವಿಖ್ಯಾತ ಶಿಲ್ಪಿಗಳ ತವರೂರಾದಂತಹ ಶಿವಾರಪಟ್ಟಣದಲ್ಲಿ ನಾನಿದ್ದೀನಿ. ಈ ಒಂದು ಗ್ರಾಮದಲ್ಲಿ 100 ವರ್ಷಗಳಿಂದ ದೇವರ ಮೂರ್ತಿಗಳನ್ನು, ಧ್ವಜಸ್ತಂಭಗಳನ್ನು, ಪ್ರಸಿದ್ಧ ನಾಯಕರ ಪ್ರತಿಮೆಗಳನ್ನು ಸೇರಿದಂತೆ ಬ್ರಾಸ್, ಬೆಳ್ಳಿ, ಚಿನ್ನ, ಪಂಚಲೋಹ ಇವುಗಳನ್ನು ಬಳಸಿ ಸಹ ಇಲ್ಲಿ ವಿಗ್ರಹಗಳನ್ನು ಮಾಡಲಾಗುತ್ತೆ. ವಿಶ್ವವಿಖ್ಯಾತ ಪಡೆದಿರುವ ಈ ಒಂದು ಶಿವಾರಪಟ್ಟಣದಲ್ಲಿ ಮೂರ್ತಿಗಳನ್ನು ಹೇಗೆ ತಯಾರು ಮಾಡ್ತಾರೆ, ಶಿಲ್ಪಿಗಳ ನಾಡು ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನುವಂತಹ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು 3 ಎಪಿಸೋಡ್ಗಳಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ, ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಶಿಲ್ಪಿಗಳ ನಾಡು ಶಿವಾರಪಟ್ಟಣದಲ್ಲಿ ನಾವು ಇದ್ದೀವಿ. ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಶಿಲ್ಪಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಒಂದು ಶಿಲ್ಪಕಲೆ ಯಾವ ರೀತಿ ಇವರಿಗೆ ಒಲಿಯಿತು, ಈ ಒಂದು ಶಿಲ್ಪಕಲೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರೇನು? ಬಹಳ ಸಂತೋಷ ನೀವು ಬಂದಿದ್ದು. ಯಾಕೆಂದರೆ ಕಲಾವಿದರ ನಾಡು ಇಡೀ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಸಾಕಷ್ಟು ನಿಮ್ಮ ಸಹ ಕಲಾವಿದರುಗಳಿಂದ ಯೂಟ್ಯೂಬಿಂದ ನಮಗೆ ಪ್ರಚಾರ ಸಿಕ್ಕಿ ಈ ಮಟ್ಟಿಗೆ ನಾವು ಗುರುತಿಸುವಂತಾಗಿ ಮಾಡಿರುವಂಥ ಕಾರ್ಯಕ್ಕೆ ನಿಮಗೆ ನಾವು ಅನಂತ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಬಂದು ನರೇಂದ್ರನಾಥ ವಿಶ್ವಕರ್ಮ ಅಂತ. ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ನಮ್ಮ ತಂದೆಯವರು ಹೆಸರಾಂತ ಕಲಾವಿದರು, ಶಿಲ್ಪಿ ಕೆ ಶ್ರೀಧರಾಚಾರ್ಯರು ಅಂತ. ಬಹಳಷ್ಟು ಕೆಲಸಗಳನ್ನ ಸಾಕಷ್ಟು ನಾಡಿಗೆ ಮತ್ತೆ ಸಮಾಜಕ್ಕೆ ಕೊಟ್ಟಿರುವಂತಹ ಜನ. ವಂಶ ಪಾರಂಪರೆಯಿಂದ ಈ ಕೆಲಸನ, ಈ ವೃತ್ತಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಡೀ ನಮ್ಮ ಸಮಾಜಕ್ಕೆ ಈ ಕಲೆಯನ್ನ ಉಳಿಸಿಕೊಂಡು ಹೋಗುವಂತಹದ್ದು ಗ್ರಾಮ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ಶಿಲ್ಪಿಗಳಿರುವಂತಹದ್ದು ಬೀಡು ಅಂದ್ರೆ ಶಿವಾರಪಟ್ಟಣ. ಖಂಡಿತ, ಅದರಲ್ಲಿ 2 ಮಾತೇ ಇಲ್ಲ. ಇದು ಕರ್ನಾಟಕ, ಇಡೀ ಭಾರತ ದೇಶದಲ್ಲಿ ಹೌದೌದು, ಕರ್ನಾಟಕದಲ್ಲಿ ತವರೂರು ಇದು. ಅಂದ್ರೆ ಹೆಚ್ಚಿನ ಶಿಲ್ಪಿಗಳಿರುವಂತಹ ಗ್ರಾಮ ಶಿವಾರಪಟ್ಟಣನೇ. ಅದು ಜನರಲ್ ನಾಲೆಡ್ಜ್ ಕ್ವಶನ್ ಇದೆ. ಪ್ರಪ್ರಥಮ ಬಾರಿಗೆ ನಾನು ವಿಡಿಯೋ ಮಾಡಬೇಕು ಅಂತ ಮನಸ್ಸು ಮಾಡಿದೆ. ಯಾಕಂದ್ರೆ ನಾನು ಕೋಲಾರ ಜಿಲ್ಲೆಯೊಳಗೆ ನನಗೆ ಶಿವಾರಪಟ್ಟಣದ ಮೇಲೆ ಮಹಾನ್ ಭಕ್ತಿ ಇದೆ. ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದನೂ ಸಹ. ಇಲ್ಲಿ ಯಾವ ರೀತಿಯಾದಂತಹ ಶಿಲ್ಪಕಲೆಗಳನ್ನ ಮಾಡ್ತಾರೆ. ಇದು ವಿವಿಧ ರಾಜ್ಯಗಳು, ಆಂಧ್ರ, ತೆಲುಗು, ತಮಿಳುನಾಡು, ಪ್ರಪಂಚಕ್ಕೂ ಹೋಗುತ್ತೆ. ಹೌದು, ಮತ್ತೆ ಫಾರಿನ್ಗೂ ಎಕ್ಸ್ಪೋರ್ಟ್ ಆಗಿದೆ ಅಂತಾನು. ಸೌತ್ ಆಫ್ರಿಕಾ ಹೋಗಿದೆ, ಅಮೆರಿಕಾಗೆ ಹೋಗಿದೆ, ಲಂಡನ್ ಹೋಗಿದೆ. ಹೌದು, ಸಾಕಷ್ಟು ಹೋಗಿದೆ. ಹೌದು ಸರ್. ಇದು ಶಿವಾರಪಟ್ಟಣ ಅನ್ನೋ ಹೆಸರು ಏನಕ್ಕೆ ಬಂತು ಅಂತ ಕುತೂಹಲ ಇದೆ ನನಗೆ. ಹೌದೌದು, ಇದು
ಶಿವಮಾರ ಅಂತ ಪಾಳೆಗಾರ ಇದ್ರು. ಹಾ ಹಾ ಇದಕ್ಕೆ ಮೊದಲಿಗೆ ನಮ್ಮ ಹಿರಿಯರು ಅಂದ್ರೆ ನಾವೆಲ್ಲ ನಮ್ಮ ಅಮರಶಿಲ್ಪಿ ಜಗಣಾಚಾರ್ಯರ ಪೀಳಿಗೆ ವಂಶಸ್ಥರು ನಾವೆಲ್ಲ. ಹಾ ಹಾ ಆಮೇಲೆ ಹೇಗೆ ಈಗ ಕಲಾ ತಂಡಗಳು ಶಿವಾರ ಪಟ್ಟಣದಲ್ಲೇ ಶಿಲ್ಪಿಗಳಿರುವಂತದ್ದು. ಹೌದು. ಇದು ಹೇಗಾಯ್ತು ಅಂತ ಹೇಳಿದ್ರೆ, ನಾವು ಕಲಾವಿದರು ಈ ಜಾಗದಲ್ಲಿ ಒಂದು ಕಲೆ ಮಾಡ್ತೇವೆ, ಮತ್ತೆ ಇನ್ನೊಂದು ಕಡೆ ಜಾಗದಲ್ಲಿ ಕರೆದಾಗ ಆ ಕಡೆ ವಲಸೆ ಹೋಗ್ತಾ ಇದ್ರಿ ಕಾರ್ಯಕ್ರಮಗಳು ಇರುತ್ತೆ. ಹೀಗಾಗಿ ಹೀಗೆ ಹೋಗ್ತಾ 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 ಇರ್ಬೇಕಾದ್ರೆ ಆ ಕಡೆಯಿಂದ ತಮಿಳ್ನಾಡು ಕಡೆಯಿಂದ ನಾವು ಹೀಗೆ ಬರೋದಾಯ್ತು. ಅಲ್ಲಿ ಕೆಲಸ ಇದ್ದಿದ್ದ ನಿಮಿತ್ತ ಅಲ್ಲಿ ಮುಗಿಸ್ಕೊಂಡು ಈ ಕಡೆಗೆ ಬರ್ಬೇಕಾದ್ರೆ ಅಂದ್ರೆ ಅವಾಗೆಲ್ಲ ಬೈ ವಾಕ್ ನಡಿಗೆಗಳಲ್ಲಿ ಹೋಗ್ತಾ ಇದ್ದಿದ್ದು. ಹೋಗ್ತಾ ಹೋಗ್ತಾ ಆವತ್ತಿನ ರಾತ್ರಿ ಸಮಯ ಕಳೆಯೋದಕ್ಕೆ ಇಲ್ಲಿ ರಾತ್ರಿ ಆಗೋಗ್ಬಿಟ್ಟಿತ್ತು. ಬೇರೆ ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇಲ್ಲೇ ಉಳ್ಕೊಳ್ಳೋ ತರ ಆಗೋಯ್ತು ನಮ್ಮ ಹಿರಿಯರಿಗೆ. ಅವ್ರ ಹೆಸರು ಬಸವಲಿಂಗಾಚಾರ್ ಅಂತ. ಅವಾಗ ಏನ್ ಮಾಡ್ಬಿಟ್ರು, ಇವರು ಮೊದಲೇ ಕಲಾವಿದರುಗಳಲ್ವಾ, ಅವಾಗ ಸಗಣಿ ಗೋಡೆಗಳು ಸುಣ್ಣ ಬಳಿದು ಸಗಣಿ ಹಚ್ಚಿ ಸುಣ್ಣ ಬಳಿದು ಕ್ಲೀನ್ ಆಗಿತ್ತು. ಆ ಗೋಡೆಗಳ ಮೇಲೆ ಇವರು ಚಿತ್ರಕಲೆಗಳನ್ನೆಲ್ಲ ಬರೆದಿಟ್ಟಿದ್ರು. ಜನರಿಗೆ ಕುತೂಹಲ ಏನೋ ಒಂದು ವಿಶೇಷವಾಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿನ ಜನ ಅಂದ್ರೆ ಶಿವಾರಪಟ್ಟಣದ ಜನ ಅವಾಗ ಶಿವಮಾರ ಪಟ್ಟಣ ಅಂತ ಇತ್ತಿದ್ರು. ಶಿವಾರಪಟ್ಟಣ ಅಲ್ಲ, ಶಿವಮಾರ ಪಟ್ಟಣ ಅಂತ. ಆಮೇಲೆ ಆ ಕಲೆಯನ್ನೆಲ್ಲ ರಾತ್ರಿ ಎಲ್ಲ ಕುತೂಹಲದಿಂದ ಅವರು ನೋಡಿ ಬೆಳಿಗ್ಗೆನೆ ಇಲ್ಲಿನ ಪಾಳೆಗಾರ ಶಿವಮಾರ ಅಂತ ಪಾಳೆಗಾರ, ಆ ಶಿವಮಾರ ಪಾಳೆಗಾರನಿಗೆ ವಿಷಯ ತಿಳಿಸಿದ್ದಾರೆ. ಹೀಗೆ ಯಾರೋ ಬಂದಿದ್ದಾರೆ ನಮ್ಮ ಊರಲ್ಲೆಲ್ಲ ಗೋಡೆಗಳನ್ನೆಲ್ಲ ವಿಚಿತ್ರವಾಗಿ ಕಲೆಗಳನ್ನ ಬರ್ದಿದ್ದಾರೆ, ದಯವಿಟ್ಟು ನೀವು ಬಂದು ನೋಡ್ಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಭೇಟಿ ಮಾಡಿಸಿ, ಆಮೇಲೆ ಅವರು ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ, ನಿಮ್ಗೆ ಇಲ್ಲೇ ನಾವು ವ್ಯವಸ್ಥೆ ಮಾಡ್ತೀವಿ, ದಯವಿಟ್ಟು ಇಲ್ಲೇ ಇದ್ದು ನೀವು ಈ ಕಲೆನ ಉಳಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಹೇಳೋರು ಪಾಪ ಪಾಳೆಗಾರರು. ಆಗ ಅದು ಗಂಗರ್ಸರ ಕಾಲದ್ದು, ಅವಾಗ ಇಲ್ಲೆಲ್ಲ ಅವ್ರದೇ ರೂಲಿಂಗ್ ಇದ್ದಿದ್ದು. ಆ ಒಂದು ಪೀರಿಯದಲ್ಲಿ ಅವರ ಆಶ್ರಯದಿಂದ ಇಲ್ಲಿ ನಾವು ನೆಲೆಸೋದಾಯ್ತು ಮೇಡಮ್. ಇದಕ್ಕೆ ಮೊದಲು ಶಿವಮಾರ ಪಟ್ಟಣ ಅಂತ ಇತ್ತು, ಕಾಲಕ್ರಮೇಣ ಶಿವಾರ ಪಟ್ಟಣ ಅಂತ. ಯಾವ್ಯಾವ ಮೂರ್ತಿಗಳಿಗೆ ಯಾವ್ಯಾವ ಕಲ್ಲು ಕರೆಕ್ಟ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಪುಂಶಿಲೆ, ಸ್ತ್ರೀ ಶಿಲೆ, ನಪುಂಸಕ ಶಿಲೆ ಅಂತ ಇದೆ. ಆ ತರ ಇದೆ. ಅಂದ್ರೆ ಪುಂಶಿಲೆಯಲ್ಲಿ ನಾದ ಜಾಸ್ತಿ ಬರುತ್ತೆ, ಘಂಟಾನಾದ ಅಂತ ಬರುತ್ತೆ. ಸ್ತ್ರೀ ಶಿಲೆಯಲ್ಲಿ ಕಡಿಮೆ ನಾದ ಬರುತ್ತೆ. ನಪುಂಸಕ ಶಿಲೆಯಲ್ಲಿ ಅಂತ ಹೇಳಿದ್ರೆ ಅದ್ರ ನಾದನೇ ಬರೋದಿಲ್ಲ. ಅಂತಹದಕ್ಕೆ ಏನ್ ಮಾಡ್ತೀವಿ ನಾವು, ಕೆಳಗಡೆಗೆ ಮೂರ್ತಿಗೆ ಕೆಳಗಡೆ ಪೀಠಗಳನ್ನು ಮಾಡ್ಲಿಕ್ಕೆ ಅದಕ್ಕೆ ಅರ್ಹತೆ ಇದೆ. ಅಂದ್ರೆ ಮೂರ್ತಿಗೆ ಸ್ಥಾಪನೆ ಮಾಡ್ಬೇಕಾದ್ರೆ ಕೆಳಗಡೆಗೆ ಪೀಠ ಬೇಕು. ಆ ಪೀಠನ ಆ ಕಲ್ಲಲ್ಲಿ ಮಾಡು ಅಂತ ಹೇಳುತ್ತೆ. ನೋಡಿ ಹೇಗಿದೆ ಅಂದ್ರೆ ಈ ರೀತಿನೇ ನಾವು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಹಜವಾಗಿ. ಗೊತ್ತಾಗ್ಬಿಡುತ್ತೆ ನಮ್ಗೆ ಆಯ್ಕೆ ಮಾಡೋಷ್ಟು ಕಲ್ಲನ್ನ ನಾವು ಒಂದು ತಗೊಂಡ್ ಬರ್ಬೇಕಾದ್ರೇನೆ ಅಲ್ಲೇ ಚೆಕ್ ಮಾಡ್ತೀವಿ ನಾವು. ಆಮೇಲೆ ಅದ್ರೊಳಗಡೆ ಅಂಟುಗಳು ಇರುತ್ತೆ, ಸಾಕಷ್ಟು ತೊಂದರೆಗಳು ಆಗ್ಬಿಡುತ್ತೆ, ಹೇಳೋದಕ್ಕಾಗೋದಿಲ್ಲ. ಕೊನೆವರೆಗೂ ನಾವು ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ಮಾಡುವಂತ ಕೆಲಸ ಇದೆ. ಏಕಾಗ್ರತೆ ಬಹಳ ಇದೆ, ಬಹಳ ತಪಸ್ ಮಾಡ್ದಂಗೆ ಮಾಡಬೇಕಿದು. ಶಿಲ್ಪ ಅಂದ್ರೆ ತಮಾಷೆ ಅಲ್ಲ, ಅದರ ಮೇಲೆ ಶ್ರದ್ಧೆ ಇಟ್ಟು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಹೌದು. ಆಮೇಲೆ ಇನ್ನೊಂದು, ಈ ಶಿಲಾಶಿಲ್ಪದಲ್ಲಿ ವೈಶಿಷ್ಟ್ಯ ಏನಂದ್ರೆ, ಈಗ ಕಾಷ್ಟ ಶಿಲ್ಪ ಅಂದ್ರೆ ಮರಗೆಲಸದಲ್ಲಿ ಮಾಡುವಂಥದ್ದಾದ್ರೆ ಎಲ್ಲಾದ್ರೂ ಒಂದು ಕಡೆ ಎಡ್ಜು ಹೋದ್ರೂ ಅದನ್ನೇನಾದ್ರೂ ಮಾಡಬಹುದು, ಸರಿಪಡಿಸ್ಬೋದು. ಆದ್ರೆ ಶಿಲೆಯಲ್ಲಿ ಹಾಗಾಗೋದಿಲ್ಲ ನೋಡಿ. ಬಹಳಷ್ಟು ಎಷ್ಟೊಂದು ಅವನು ತನ್ನ ಏಕಾಗ್ರತೆಯನ್ನು ಜಾಗರೂಕತೆಯಿಂದ ಅದರಲ್ಲಿ ತಲ್ಲೀನಾಗ್ಬೇಕಂದ್ರೆ ತಪಸ್ ಮಾಡ್ದ ಹಾಗೆ ಮಾಡ್ಬೇಕು. ಒಂದು ಮೂರ್ತಿನ ಪರಿಪೂರ್ಣವಾಗಿ ಮಾಡಿ ಬಹಳ ಕಷ್ಟ. ಶಿಲಾ ಮಾಧ್ಯಮದಲ್ಲಿ ಮೂರ್ತಿ ರಚನೆ ಬಹಳ ಕಷ್ಟ ಇದೆ. ಯಾಕೆಂದ್ರೆ ಒಂದೇನಾದ್ರೂ ಲೋಪ ಆದ್ರೂ ಇಡೀ ಬಿಂಬನ ಅದು ರಿಜೆಕ್ಟ್ ಅಂತ ಹೇಳುತ್ತೆ ಶಾಸ್ತ್ರ, ಒಪ್ಪೋದೇ ಇಲ್ಲ. ಭಿನ್ನ ಮೂರ್ತಿ, ಅದಕ್ಕೆ ಪೂಜೆಗೆ ಅರ್ಹತೆ ಇಲ್ಲ, ಅದರ ನೀನು ಸ್ಥಾಪನೆ ಮಾಡಬೇಡ ಅಂತ ಹೇಳುತ್ತೆ. ಈ ತರ ಎಲ್ಲ ಇದೆ, ಬಹಳ ಕಷ್ಟವಾದ ಕೆಲಸ. ಆದ್ರೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಹಾಜನಗಳು ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾರೆ. ಸರ್, ಈಗ ಒಂದು ಶಿಲೆನ ಮಾಡ್ಬೇಕಾದ್ರೆ ನೀವು ಯಾವ ರೀತಿಯಾಗಿ ಇದನ್ನ ಒಂದು ಮೆಜರ್ಮೆಂಟ್ ಅಲ್ಲಿ ಮಾಡ್ತಾರೆ? ಶಿಲ್ಪಶಾಸ್ತ್ರದ ಪ್ರಕಾರ ಮಾಡುವಂತದ್ದು ಹೇಗೆ ಅಂತ ಈಗ ನೋಡಿ ಮೇಡಮ್, ಈಗ ನಿಮ್ ಮುಂದೆ ಒಂದು ಕಲ್ಲು ತಗೊಂಡಿದೀವಿ. ಇದು ದುಂಡಾಕಾರವಾಗಿರುತ್ತೆ. ಈ ಕಲ್ಲಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಮೊದಲು ತೆಗೆದು ಬಿಡ್ತೀವಿ. ತೆಗೆದು ಬಿಟ್ಟು ಹೀಗೆ ನಾವು ಬರೀಲಿಕ್ಕೆ ಇದ್ರ ಮೇಲೆ ಯಾವ ಆಕೃತಿ ಬಿಗಿಬೇಕು, ಒಂದು ಗಣೇಶನ ಮೂರ್ತಿನೇ ಮಾಡ್ಬೇಕು ಅಂತ ಹೇಳಿ ಅವಾಗ ಏನಾಗುತ್ತೆ, ಗಣೇಶನಿಗೆ ಸ್ವಲ್ಪ ಅಗಲ ಇರಬೇಕು, ಎತ್ತರಕ್ಕೆ ತಕ್ಕ ಹಾಗೆ ನಾವ್ ಇದು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಆ ರೀತಿಯಲ್ಲಿ ಕಲ್ಲನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈಗ ಅದು ಆಯ್ಕೆ ಮಾಡ್ಕೊಂಡಿದೀವಿ ಈ ಕಲ್ಲನ್ನ. ಇದಕ್ಕೆ ಮೊದಲು ನಾವು ಈಗ ಒಂದು ಇದು ಆಕೃತಿ ಬರಿಬೇಕು ಇದ್ರ ಮೇಲೆ. ಅದಕ್ಕೆ ಮೊದಲು ನಾವು ಇದಕ್ಕೆ ಮಯ ಅಂತ ಕರಿತೀವಿ. ಮಯಬ್ರಹ್ಮ ಅಂತಾನೆ ಅದಕ್ಕೆ ಹೇಳೋದು. ಮಯಬ್ರಹ್ಮ ಅಂತಾನೆ ನಾವು ಪ್ರಾರಂಭ ಮಾಡ್ತೀವಿ. ಅಂದ್ರೆ ಇದೇನಿರುತ್ತೆ ಇದ್ರನ್ನ ಮಯ ಅಂತ ನಾವು ಕರೆಯೋದು. ಅಂದ್ರೆ ಮಧ್ಯದ ರೇಖೆ ಇದು. ಇದ್ರನ್ನ ಈ ರೇಖೆಯಲ್ಲಿ
ಇದು ತಾಯಿ ರೇಖೆ ಇದ್ದ ಹಾಗಿದೆ. ಮೂಲ ಕಲಾಕೃತಿಗೆ ನಾವು ಏನು ಸೆಂಟರ್ ಅಂತ ಮಾಡ್ತೀವಿ ಅದದು ಮಯ ಅಂತ ಹಾಕೊಳ್ಳೋದು, ಸಂಸ್ಕೃತ ಅಕ್ಷರ ಅದು ಹೀಗೆ ಬರುತ್ತೆ. ಈಗ ನೋಡಿ ಈಗ ಹಾಕಿರ್ತೀವಿ. ಆಮೇಲೆ ಏನು ಮಾಡ್ತೀವಿ, ಇದು ಸ್ಕೇಲ್ ಅಂದರೆ ಮೂಲೆ ಮಟ್ಟದಿಂದ, ಇದು ನಮ್ಮ ಹಳೆ ಮಾತಲ್ಲಿ ಮೂಲೆ ಮಟ್ಟ ಅಂತೀವಿ. ಈಗ ಹೊಸ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಅಂತೀವಿ. ಇದ್ರ ಜೊತೆಗೆ ಇದು ಕಂಪಾಸ್ ಅಂತೀವಿ ನಾವು, ಇದನ್ನ ಕಂಪಾಸ್ ಅಂತೀವಿ. ಇದರಲ್ಲಿ ನಾವು ಈ ಗಣೇಶನಿಗೆ ಪಂಚತಾಳದಲ್ಲಿ ಮಾಡುವಂಥ ಕಲಾಕೃತಿ ಆಗುತ್ತೆ ಗಣೇಶ. ಯಾಕೆಂದ್ರೆ ಕುಕ್ಕಟಾಸನದಲ್ಲಿ ಕೂತಿರುವಂತಹ ಭಂಗಿ ಇರೋದ್ರಿಂದ ಪಂಚತಾಳದಲ್ಲಿ ಸ್ವಾಮಿನ ನಾವು ಬರೆಯುವಂಥದ್ದಾಗುತ್ತೆ. ಅವಾಗ ಏನು ಮಾಡ್ತೀವಿ, ಇದನ್ನ ಭಾಗ ಮಾಡ್ಕೊಳ್ತೀವಿ, 5 ಭಾಗ ಮಾಡ್ಕೊಳ್ತೀವಿ. ಪಂಚತಾಳ ಅಂದರೆ ಒಂದು 5 ಥರ ಬರಬೇಕು. ಹೀಗೆ 5 ಭಾಗ ಮಾಡಿ ಆಮೇಲೆ ಇದನ್ನ ಡ್ರಾಯಿಂಗ್ ಮಾಡ್ತೀವಿ. ಇದನ್ನ ರಫ್ ಹೊಡಿಲಿಕ್ಕೆ ನಾವು ಫಸ್ಟು ಪ್ರಾರಂಭ ಮಾಡ್ತೀವಿ. ನೋಡಿ ಇವಾಗ ಗಣೇಶನ್ ಮಾಡ್ತೀವಿ, ಈ ಗಣೇಶ ಮಾಡ್ತಾ ಇದೀವಿ. ಅಂದ್ರೆ ಈ ಕಲೆ ಬರಬೇಕಾದ್ರೆ ಮಾಡುವಂತ ಶಿಲ್ಪಿ ಮೊದಲು ಚಿತ್ರಕಾರನಾಗಿರ್ಬೇಕು. ಹೀಗೆಲ್ಲ ಆದ್ರೇನೆ ಅವನಿಗೆ ಅದ್ರಲ್ಲಿ ಏನ್ ಕೃತಿ ಮಾಡಬೇಕು. ಇವಾಗ ನಿಮ್ಗೆ ಗೊತ್ತಿರೋದಿಲ್ಲ ಯಾವ ಮೂರ್ತಿ ಬೇಕು ಅಂತಂದ್ರೆ ಆ ಮೂರ್ತಿ ಅವನ ಮನಸ್ಸಲ್ಲಿ ಆ ಸಂಕಲ್ಪ ಆಗಿರ್ಬೇಕು, ಆವಾಗ ಮಾತ್ರನೇ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನ ಈ ರೀತಿ ಮಾಡ್ಕೊಳ್ತೀವಿ ಮೇಡಮ್. ನೋಡಿ ಹೀಗೆ ವಿನಾಯಕ ಗಣೇಶನ ಮೂರ್ತಿ ಇದು ರಫ್ ಆಗುತ್ತೆ. ರಫ್ ಆದ್ಮೇಲೆ ತಿರುಗಿ ಮತ್ತೆ ಪುನಃ ಇನ್ನೂ ಒಂದ್ಸತಿ ಡ್ರಾಯಿಂಗ್ ಮಾಡ್ಬೇಕಾಗತ್ತೆ. ನಾವು ಇನ್ನೂ ಒಂದ್ಸತಿ ಡ್ರಾಯಿಂಗ್ ಮಾಡಿ ಆಮೇಲೆ ಅದು ಪರಿಪೂರ್ಣ ಆಗ್ಬೇಕಾದ್ರೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಇಷ್ಟು ಮಾತ್ರ ವಿಗ್ರಹ ಮಾಡ್ಬೇಕಾದ್ರೆ ಒಂದು 2 ತಿಂಗಳು ಬೇಕು. 2 ತಿಂಗಳು ಬೇಕು. ಅಂದ್ರೆ ಇದೆಲ್ಲ ಕೃಷ್ಣಶಿಲಾ ವಿಗ್ರಹಗಳು. ಕೃಷ್ಣಶಿಲಾ ವಿಗ್ರಹ, ಶಿಲೆಯಲ್ಲಿ ಕೃಷ್ಣಶಿಲೆ ಅಂತ ಕಪ್ಪು ಶಿಲೆ ಅಂತ ಕರಿತೀವಿ ನಾವು ಇದನ್ನೆಲ್ಲ. ಹೆಚ್ಚಾಗಿ ನಾವೆಲ್ಲ ಕೃಷ್ಣಶಿಲೆನೇ ಮಾಡುವಂಥದ್ದು ಮೂರ್ತಿಗಳು ಮಾಡ್ಬೇಕು. ಹೌದೌದು, ಕೃಷ್ಣಶಿಲೆನೇ ಮಾಡೋದು. ಹೌದೌದು, ಮೈಸೂರು HD ಕೋಟೆ ಕಲ್ಲಲ್ಲಿ ಮಾಡಿರುವಂಥದ್ದು ಶಿಲಾಮೂರ್ತಿ ಅದು. ಹೀಗೆ ನೋಡಿ ಹೀಗಾಗತ್ತದು ಶಿಲೆ. ತಾಲ ಪ್ರಮಾಣ ಪ್ರಕಾರ ಕುಂಕುಮ ವರ್ಣಂ ಚತುರ್ಭುಜಯುಕ್ತಂ ಶಂಕರಂಠಂ ನಾಗಮುಖಂ ಅಂಕುಶ ಲಡ್ಡುಗ ದಂತಶಪಾಶಂ ವನ್ಹಿನಯನಂ ಗಣನಾಥ ಸ್ವರೂಪಂ ಅಂತ. ಒಂದು ವಿನಾಯಕ ಮಾಡಬೇಕಾದ್ರೆ ಅದಕ್ಕೆ ಹೀಗೆ ಇರಬೇಕು. ಯಾವ ಭಾಗದಲ್ಲಿ ಅಂಕುಶ ಇರಬೇಕು, ಯಾವ ಕಡೆಗೆ ಪಾಶ ಇರಬೇಕು, ಯಾವ ಕಡೆ ಲಡ್ಡು ಇಟ್ಕೊಂಡಿರ್ಬೇಕು, ಯಾವ ರೀತಿ ಭಂಗಿ ಇಟ್ಕೊಂಡಿರ್ಬೇಕು. ಈ ಮೆಷರ್ಮೆಂಟ್ ನೀವು ನೋಡ್ತೀರಾ ಅಂತ? ಹೌದೌದು, ಎತ್ತರ ತಕ್ಕ ಹಾಗೆ ದಪ್ಪ. ಹೌದು, ಇದೆಲ್ಲ ಪ್ರಮಾಣಬದ್ಧವಾಗಿದ್ರೇನೆ ಒಂದು ಮೂರ್ತಿ ರಚನೆ ಆಗ್ಬೇಕಾದ್ರೆ. ಹೌದೌದು, ಖಂಡಿತ ಖಂಡಿತ. ಇವಾಗ ನೋಡಿ ಎಕ್ಸಸ್ ಇಟ್ಕೊಂಡೇ ಇರ್ತೀವಿ ನಾವು. ಕಲ್ಲನ್ನ ನೋಡಿ, ಇಷ್ಟು ಉಳಿಕೆ ಕಲ್ಲನ್ನ ತೆಗೆದು ಬಿಡ್ತೀವಿ ನೋಡಿ ಆ ಕಡೆಗೆ. ಇಷ್ಟು ಉಳಿಕೆ ಕಲ್ಲನ್ನು ತೆಗೆದು ಬಿಟ್ಟ ಮೇಲೆ ಇದೆಲ್ಲ ಇಳಿಸ್ಕೊಳ್ಬೇಕು ಅವನು. ಈ ರಫ್ ಎಲ್ಲ ತೆಗೆದು ನಾವು ಕೆಲಸ ಮಾಡಿ. ಅಂದ್ರೆ ಇವಾಗ ನೀವು ಶಿಲೆಗಳು ಮಾಡ್ಬೇಕಾದ್ರೆ ಕಲ್ಲಿನ ಶಿಲೆ ಮತ್ತೆ ಪಂಚಲೋಹದ ಶಿಲೆ, ಬಂಗಾರದ ಶಿಲೆ, ಹಿತ್ತಾಳ ಎಲ್ಲ ಶಿಲೆನೂ ಮಾಡ್ತೀರಾ? ನೋಡಿ ನೋಡಿ, ನಮ್ಮಲ್ಲಿ ವಿಶೇಷತೆ ಅದೇ. ನಮ್ಮಲ್ಲಿ ಬರೀ ಶಿಲಾ ಮಾಧ್ಯಮಕ್ಕೆ ಮಾತ್ರ ಸೀಮಿತ ಇಲ್ಲ. ನಮ್ಮ ಹಿರಿಯರು ಮೇಣದ ಕೆಲಸ ಅಂದ್ರೆ ಕ್ಯಾಸ್ಟಿಂಗ್ ವರ್ಕ್, ಪಂಚಲೋಹದ ಕೆಲಸ, ಪಂಚಧಾತುವನ್ನು ಕರಗಿಸಿ ಮೇಣದಲ್ಲಿ ಆಕಾರ ಮಾಡಿ ಅದನ್ನ ಮಣ್ಣನ್ನು ಕಟ್ಟಿ ಆ ಮಣ್ಣಿಂದ ಮೇಣನ ಒಳಗಡೆಯಿಂದ ತೆಗೆದು ಗರ್ಭದಿಂದ ಆಮೇಲೆ ಆ ಗರ್ಭಕ್ಕೆ ಪಂಚಲೋಹದ ಒಂದು ದ್ರವ್ಯ ಏನಿರುತ್ತೆ ಅದನ್ನ ಹೀಟ್ ಮಾಡಿ ಅದರಲ್ಲಿ ಸುಡಿಯುವಂಥದ್ದಾಗತ್ತೆ ಆ ಕಲಾಕೃತಿ. ಜೊತೆಗೆ ಆಮೇಲೆ ಮೆಟಲ್ ವರ್ಕ್, ಶೀಟ್ ಮೆಟಲ್ ವರ್ಕ್ ಅಂತ, ಯಾವುದೋ ಬ್ರಾನ್ಸ್ದಾಗ್ಲಿ ಅಥವಾ ಬೆಳ್ಳಿದಾಗ್ಲಿ ಇದರದೆಲ್ಲ ಮಾಡುವಂತ ಕೆಲಸ ಇದರೆಲ್ಲ ಮಾಡ್ತೀವಿ. ಮರದ ಕೆಲಸ ಒಂದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಅಷ್ಟೇ ಬಿಟ್ರೆ ಎಲ್ಲ ಕೆಲಸಗಳಲ್ಲೂ ಮಾಡುವಂತ ಶಿಲ್ಪಿಗಳು ನಮ್ಮ ಗ್ರಾಮದಲ್ಲಿ ಇದ್ದಾರೆ ನೋಡಿ. ಆಮೇಲೆ ಜೊತೆಗೆ ಇದು ಪ್ರತಿಯೊಂದು ಶಿಲ್ಪನೂ ಶಾಸ್ತ್ರ ರೀತಿ ಆಗುವಂಥದ್ದು. ಒಂದೊಂದು ಮೂರ್ತಿ ಮಾಡಬೇಕಾದ್ರೆ ಆ ಮೂರ್ತಿಗೆ ಧ್ಯಾನ ಶ್ಲೋಕ ಇರುತ್ತೆ. ಒಂದು ರಾಮರು ಮಾಡಬೇಕಾದ್ರೆ ವಾಮಿ ಕೋದಂಡ ದಂಡೇ ರಿಜಕರ ಕಮಲೆ ದಕ್ಷಿಣೇ ಬಾಣಮೇಕಂ ಪಶ್ಚಾತ್ ಭಾಗೇತು ನಿತ್ಯಂ ತಥತಮಭಿಮತಂ ತಾಸೀ ತೂಣೀರವಾಣಂ ವಾಮೇ ವಾಮೇ ಕಲಾಭ್ಯಾಂ ಸಹಮಿಳಿತತರಂ ಜಾನಕೀ ಲಕ್ಷ್ಮಣಾಭ್ಯಾಂ ಶ್ಯಾಮಂ ರಾಮಂ ಭಜೇಹಂ ಪ್ರಣವತ ವೇದ ವಿಕ್ಷೇದ ದಕ್ಷಂ ಭೀಮಂ ಭೀಮಟ್ಟಹಾಸಂ ಸಕಲ ರಿಪು ಭಯಹರಂ ಶ್ರೀರಾಮಚಂದ್ರಂ ಭಜೇಹಂ. ಒಂದು ಮೂರ್ತಿ ಮಾಡಬೇಕಾದ್ರೆ ಯಾವ ಕೈಯಲ್ಲಿ ಬಿಲ್ಲನ್ನು ಹಿಡಿದಿರ್ಬೇಕು, ಯಾವ ಕೈಯಲ್ಲಿ ಅವನ ಧನುಸ್ಸನ್ನು ಹಿಡಿದಿರ್ಬೇಕು, ಬಾಣಾನ ಹಿಡಿದಿರ್ಬೇಕು, ಇದೆಲ್ಲ ಇರುತ್ತೆ. ಯಾವ ಪಕ್ಕದಲ್ಲಿ ಜಾನಕಿ ತಾಯಿ ಇರ್ಬೇಕು, ಸೀತಾಮಾತೆ ಇರಬೇಕು, ಯಾವ ಪಕ್ಕದಲ್ಲಿ ಲಕ್ಷ್ಮಣ ಇರಬೇಕು, ಆಂಜನೇಯ ಇರಬೇಕು, ಪ್ರತಿಯೊಂದೂ. ಸರ್, ಈಗ ಈ ಒಂದು ನೀವು ಮೂರ್ತಿಯನ್ನ ಮಾಡ್ತೀರಾ, ಈ ಮೂರ್ತಿಯನ್ನ ಈಗ ನೀವು ಬೇರೆಯವ್ರಿಗೆ ಅವ್ರಿಗೆ ಹಸ್ತಾಂತರ ಮಾಡ್ಬೇಕಾಗತ್ತೆ. ಅವಾಗ ಏನಾದ್ರೂ ಒಂದು ಮೂರ್ತಿ ಪೂಜೆ ಅಂತ ಮಾಡ್ತೀವಿ. ಹೌದೌದು, ಯಾಕೆಂದ್ರೆ ಈ ಕಲಾಕೃತಿನ ಶಿಲ್ಪಿಗಳ ಮನೆಯಲ್ಲಿ ಮೊದಲನೇ ಪೂಜೆ ಇದೆ, ಪ್ರಥಮ ಪೂಜೆ. ಶಿಲ್ಪಾಚಾರ್ಯರ ಮನೆಯಲ್ಲಿ ಮೊದಲನೇ ಪೂಜೆ ಆಗಿರೋದ್ರಿಂದ ಇಲ್ಲಿ ಪೂಜೆ ಮಾಡಿಸಿ
ಅವರ ದಂಪತಿಗಳನ್ನ ಕರೆಸಿ ಅವರ ಗೋತ್ರ ಪ್ರವರಗಳನ್ನೆಲ್ಲ ಹೇಳಿ ಅವರಿಗೆ ನಾವು ಆ ಮೂರ್ತಿಗೆ ಬೇಕಾಗಿರುವಂತಹ ಪೂಜೆನ ಮಾಡಿ, ಇವಾಗ ಗಣೇಶನ ಪೂಜೆ ಮಾಡಿ ಅವರಿಗೆ ಕೊಡುವಂಥದ್ದಾಗುತ್ತೆ. ಹೌದು, ಹಾಗಾಗುತ್ತೆ. ಆಮೇಲೆ ತಗೊಂಡು ಹೋದ್ಮೇಲೆ ಇದನ್ನ ತಗೊಂಡು ಹೋದ್ಮೇಲೆ ನೀರಲ್ಲಿ ಇಡಬೇಕು ಕೆಲವೊಂದು ದಿನಗಳು. ಆಮೇಲೆ ಹಾಲಲ್ಲಿ ಜಲಾಧಿವಾಸ, ಕ್ಷೀರಾಧಿವಾಸ, ಧಾನ್ಯಾಧಿವಾಸ, ಪುಷ್ಪಾಧಿವಾಸ, ವಸ್ತ್ರಾಧಿವಾಸ ಅಂತ 4-5 ಅಧಿವಾಸಗಳು ಮಾಡಬೇಕು. ಕಡಿಮೆ ಅಂತ ಹೇಳಿದ್ರೆ 3 ಅಧಿವಾಸಗಳಾದ್ರೂ ಮಾಡಬೇಕು. ಇದೇನು ಬರೀ ಕಲ್ಲಲ್ಲ, ಇದು ಸಾಕ್ಷಾತ್ ಪ್ರಾಣ ಇರುವಂತಹ ಮೂರ್ತಿಗಳಿವೆಲ್ಲ. ನಾವು ಪ್ರಾಣನೇ ಕೊಟ್ಟಿರ್ತೀವಿ. ಅದು ಇನ್ನಷ್ಟು ತೇಜಸ್ ಬರ್ಬೇಕಾದ್ರೆ ಕುಂಭಾಭಿಷೇಕ ಆಗುತ್ತೆ ನೋಡಿ, ಆವಾಗ್ಲೇ ಅದಕ್ಕೆ ಪರಿಪೂರ್ಣವಾಗುವಂತ ಕಲಾಕೃತಿ ಆಗುತ್ತೆ. ಅಯೋಧ್ಯ ಮೂರ್ತಿನ ಕೆತ್ತಿದ್ರಲ್ಲ ಅರುಣ್ ಯೋಗಿರಾಜ್ ಅಂತ, ಅವರು ಎಲ್ಲ ನಿಮ್ಗೆ ಪರಿಚಯ. ಆಮೇಲೆ ಅವರ ತಂದೆ, ಅವರ ತಾತ ಅವರು ಬಸವಲಿಂಗಾಚಾರ್ ಅಂತ, ಬಸಪ್ಪಾಚಾರ್ ಅಂತ, ಅವರು ನಮ್ಮ ತಂದೆಯವರು, ಇವರೆಲ್ಲ ಒಂದೇ ಸಮಕಾಲೀನ ಕಲಾವಿದರು. ಅವರು ಬಂದು ನಮ್ಮ ಅರಮನೆಯ ಗುರುಗಳಾದಂಥ ಸಿದ್ಧಲಿಂಗ ಸ್ವಾಮಿಗಳ ಶಿಷ್ಯರುಗಳವರೆಲ್ಲ ಪರಂಪರೆ. ಹಾಗಾಗಿ ಆ ಕಲೆಯ ಪರಿಚಯ ಇದೆ. ಯಾಕೆಂದ್ರೆ ಕರ್ನಾಟಕದವರು ಇರೋದ್ರಿಂದ ಕಲಾವಿದರು ಎಲ್ಲಿದ್ರು ಬಂದಿದ್ದಾರೆ, ಭೇಟಿ ನೀಡಿದ್ದಾರೆ. ಅವ್ರ ತಂದೆಯವರು ಬರ್ತಾ ಇದ್ರು, ಯೋಗಿರಾಜ್ ಅಂತ ಹೇಳ್ಬಿಟ್ಟು ಅವ್ರ ತಂದೆಯವರು ಬರ್ತಾ ಇದ್ರು. ಪರಿಚಯ ಇದೆ. ಯಾಕೆಂದ್ರೆ ಕಲಾವಿದರುಗಳು ನಾವು ಎಲ್ಲಾದ್ರೂ ಒಂದು ಎಕ್ಸಿಬಿಷನ್ ಆದಾಗ, ಕಾರ್ಯಕ್ರಮ ಆದಾಗ ನಾವು ಸೇರಿಸಿ ಪರಿಚಯ ಬಂದೇ ಬಂದಿದ್ದೀವಿ. ಅದು ಅಪಾರ ಕೀರ್ತಿಯನ್ನ ಗಳಿಸ್ತು. ಖಂಡಿತ ಇಡೀ ಪ್ರಪಂಚದಲ್ಲಿ ಕೆತ್ತಿದ್ದು. ಅಂದ್ರೆ ಸರ್ ಅದು ಅವರು ತುಂಬಾ ಇಂಟರ್ವ್ಯೂಗಳಲ್ಲೆಲ್ಲ ಹೇಳಿದ್ದಾರೆ ಯಾವ ರೀತಿ ಕೆತ್ತಿದ್ರು, ಯಾವ ರೀತಿ ಅಂತ. ಅದು ಅದ್ಭುತ ಅಂತ ಅನ್ಸ್ತು ನಮ್ಗೆ. ಫಸ್ಟ್ ಟೈಮ್ ಗೊತ್ತಾಗಿದ್ದು, ಒಂದು ಕಣ್ಣನ್ನ ಕೆತ್ತಲಿಕ್ಕೆ ಅವರು ಚಿನ್ನದ ಒಂದು ಇದು ಕೊಡ್ತಾರೆ. ಹೌದು, ಅಲ್ಲ ಅದು ಶಾಸ್ತ್ರದಲ್ಲಿ ಅವ್ರನ್ನ ಸೆಪರೇಟ್ ಆಗಿ ಇಟ್ಟು ಅದನ್ನ ಬಡಿ ಭಕ್ತಿಯಿಂದ ಅಲ್ಲ. ಆ ಕಾರ್ಯಕ್ರಮ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಜೀವ ಕಳೆ ಕೊಡುವಂಥದ್ದಾಗತ್ತೆ, ಜೊತೆಗೆ ಕಣ್ಣನ್ನು ಬಿಡಿಸುವಂಥದ್ದು. ನೇತ್ರೋನ್ಮಿಲನ ಕಾರ್ಯಕ್ರಮ ಅಂತ ಅದಕ್ಕೆ ಹೆಸರು. ಅದಕ್ಕೆ ಬಂಗಾರದ ಉಳಿನಲ್ಲಿ ಅದನ್ನ ಸ್ಪರ್ಶ ಮಾಡಿ ಅದನ್ನು ತಿದ್ದಬೇಕು. ಬೆಳ್ಳಿ ಸುತ್ತಿಗೆ ಕೊಡಬೇಕಾಗುತ್ತೆ. ಮೊದಲಿಗೆ ರಾಜ ಪರಂಪರೆಯಲ್ಲಿ ಕೊಡ್ತಾ ಇದ್ರು ಶಿಲ್ಪಿಗಳಿಗೆ. ಯಾಕಂದ್ರೆ ಇವೆಲ್ಲ ಯುಗಗಳಲ್ಲಿ ಒಂದು ಸ್ಥಾಪನೆ ಆಗುವಂತಹದ್ದು ನೋಡಿ. ಅವ್ರಿಗೆ ಏನಿರುತ್ತೆ ಆ ಮೌಲ್ಯನ ಉಳಿಸಿದ್ರು. ಶಿಲ್ಪಿ ಅಂದ್ರೆ ಏನು ಅಂತ ಬರೀ ಏನೋ ಮಾಡ್ಬಿಟ್ಟು ಕೊಟ್ಬಿಡೋದಲ್ಲ. ಅವನಿಗೆ ನೋಡಿ ಆ ನೇತ್ರದ ಮೇಲೆ ಮಾಡಬೇಕಾದ್ರೆ ಬಂಗಾರದ ಉಳಿ, ಬೆಳ್ಳಿ ಸುತ್ತಿಗೆ, ಅದು ಅವರಿಗೆ ನೋಡಿ. ಇದರದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಕಲೆಯಲ್ಲಿ ಹಸಿವು ಅನ್ನೋದು ಕಲಾವಿದನಿಗೆ ಇರೋದಿಲ್ಲ. ಅವನ ಹಸಿವು ಏನಿದ್ರು ಬರೀ ಕಲೆ ಬಗ್ಗೆನೆ. ಅವನು ಸಮಯಕ್ಕೆ ಸರಿಯಾಗಿ ಮಾಡೋದಾಗ್ಲಿ ಅವೆಲ್ಲ ಏನಿರೋದಿಲ್ಲ. ಅವನು ರಾತ್ರಿ 12 ಗಂಟೆಗೆ ಅವನಿಗೆ ಮನಸ್ಸಾಯ್ತಾ ಅವ್ನು ಬರ್ಲೇಬೇಕು, ಕುತ್ಕೊಳ್ಬೇಕು. ಆ ರೀತಿ ಆ ಶಾರದೆಗೆ ಅಷ್ಟೊಂದು ವಿಲೀನಾಗಿ ಬಹಳ ಕಷ್ಟ. ಯಾಕೆಂದ್ರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇಷ್ಟೇ ಟೈಮಿಂಗ್ಸ್ ಅಲ್ಲಿ ಮಾಡುವಂತ ಕಲಾಕೃತಿಗಳೆಲ್ಲ ಇವೆಲ್ಲ. ಅದಕ್ಕೆ ಹೇಳೋದು ತಿಂಗಳಾನುಗಟ್ಲೆ ಅವನಿಗೆ ಸಮಯ ಕೊಡಬೇಕು ಅನ್ನೋದು. ಯಾಕೆ ಅಂತ ಹೇಳಿದ್ರೆ ನಿಮ್ ನಿರ್ದಿಷ್ಟ ಸಮಯನ ಕೊಟ್ಟು ಮಾಡಿಸುವಂತ ಕೆಲಸಗಳಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೌರ್ಮೆಂಟ್ ಡ್ಯೂಟಿ ತರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಕಲಾವಿದನಿಗೆ ಆ ಭಾವನೆ ಬರಬೇಕು. ಆ ರೂಪ ನಾವು ನಿಲ್ ಕೂತ್ಕೊಂಡ್ರೆ ಅಲ್ಲಿ ನೋಡುವಂಥದ್ದಾಗುತ್ತೆ ಅವನ ಕಲ್ಪನೆ. ಈಗ ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಒಂದೇ ಸೀಮಿತವಾಗಿ ಕೆಲಸ ಮಾಡೋದಿಲ್ಲ, ಹೊರಗಡೆ ಸುತ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಏನು ಕಾಣುತ್ತೋ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ತಾನೆ, ತಲೆಯಲ್ಲಿ ಇಟ್ಕೊಂಡು ಇನ್ನಷ್ಟು ಅದ್ರಲ್ಲಿ ತರಬೇಕು ಅಂತ ಅವನ ಚಿಂತನೆ ಆಗುತ್ತೆ, ಚಿಂತನೆ ಮೂಡುತ್ತೆ. ಹಾಗೆ ಆ ಕಲಾವಿದ, ಉತ್ತಮ ಕಲಾವಿದರಿಗೆ ಅದೆಲ್ಲ ಭಾವನೆಗಳು ಬರುತ್ತೆ. ಆ ಭಾವನೆಗಳಿರುವಂತಹ ಕಲಾವಿದನ ಕೈಯಲ್ಲಿನೇ ಆ ಒಂದು ಕಲಾಕೃತಿ ಆಗುವಂಥದ್ದು. ಪರಿಪೂರ್ಣವಾಗಿ ತಪಸ್ ಮಾಡದ ಹಾಗೆ ಬಿಡಿ ಮೇಡಮ್. ಹೌದೌದು, 100% ಖಂಡಿತ. ಎಲ್ಲೇದ್ರೆ ಆ ಭಾವನೆ ಆಗಲಿ, ನರಸಿಂಹ ದೇವ್ರನ್ನ, ಆ ನಾರಸಿಂಹ ದೇವ್ರು ಹೇಗಿರ್ಬೇಕು, ನಾರಸಿಂಹನ ರೂಪನ ಯಾವ ರೀತಿ ಮಾಡಬೇಕು ಅಂತ ಕಲ್ಪನೆ. ಮತ್ತೆ ಇವತ್ತು ಹಂಪಿಯಲ್ಲಿರುವಂತಹ ನಾರಸಿಂಹ ದೇವರುಗಳು ಏನಿದೆ ಕಲಾಕೃತಿಗಳು, ಅದಾಗ್ಲಿ ನಮ್ಮ ಬೇಲೂರು ಹಳೆಬೀಡು ಕಲಾಕೃತಿಗಳಾಗ್ಲಿ, ಎಂಥ ಅದ್ಭುತ ಕಲಾಕೃತಿಗಳು. ಇವೆಲ್ಲ ಜೀವಂತವಾಗಿ ಗಂಧರ್ವ ರೂಪದಲ್ಲಿ, ದೇವಾರು ದೇವತೆಗಳು ಗಂಧರ್ವ ರೂಪದಲ್ಲಿ ವಿಶ್ವಕರ್ಮನ ನಿರ್ಮಿತವಾಗಿರುವಂತಹ ಕಲಾಕೃತಿಗಳು. ಸಾಕ್ಷಾತ್ ಶತಮಾನಗಳು ನೋಡಿ. ಅದೇ ನಮ್ಮ ಒಂದು ಅದೃಷ್ಟ ಏನಂತ ಹೇಳಿದ್ರೆ, ಇಂಥ ಒಂದು ಕರ್ನಾಟಕದಲ್ಲಿ ಜನಿಸಿದ ಕಲಾವಿದರಿಗೆ ಸಿಕ್ತಲ್ಲ ಅದು ಅಯೋಧ್ಯೆ ರಾಮ ಮಂದಿರ. ನಾವು ಯಾವತ್ತೂ ಋಣಿಯಾಗಿರ್ತೀವಿ.